20 ವರ್ಷಗಳ ಜರ್ನಲಿಸಮ್ ಕರಿಯರ್ನಲ್ಲಿ ಸಾರ್ಥಕ ಅನ್ನಿಸುವಂಥ ದಿನಗಳ ಕೆಲವೊಂದಷ್ಟು ಬಂದಿದ್ದಾವೆ. ಸಾರ್ಥಕ ಯಾವುದೋ ಒಂದು ವರದಿ ಬೆನ್ನತ್ಕೊಂಡು ವರದಿ ಮಾಡಿರ್ತೀವಿ, ಹಗಲು ರಾತ್ರಿ ಒಂದು ತನಿಖೆ ಅಂತ ಮಾಡಿರ್ತೀವಿ, ಅಂತಿಮವಾಗಿ ಇವ್ರು ಹೇಳಿದ್ದು ಕರೆಕ್ಟ್ ನೋಡಿ ಅಂತ ನ್ಯಾಯಾಲಯ ಹೇಳಿದಾಗ, ಯಾವುದೋ ಒಂದು ಒಳ್ಳೆ ತನಿಖಾ ಸಂಸ್ಥೆ ಹೇಳಿದಾಗ ಆಗತ್ತದು. ಇವತ್ತು ಹಂಗಾಯಿತು. ಯೋಗೇಶ್ ಗೌಡ ಕೊಲೆ ಪ್ರಕರಣ 2016 ಜೂನ್ 15ನೇ ತಾರೀಕು ಧಾರವಾಡದಲ್ಲಿ ಬೆಳಗ್ಗೆ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ದ ಯೋಗೇಶ್ ಗೌಡ, BJP ಲೀಡ್ರು, ಜಿಲ್ಲಾ ಪಂಚಾಯತ್ ಸದಸ್ಯ, ಆತನನ್ನು ಜಿಮ್ಗೆ ನುಗ್ಗಿ ಬರ್ಬರವಾಗಿ ಕೊಂದುಬಿಟ್ರು. 1 ನಿಮಿಷ 8 ಸೆಕೆಂಡ್ನಲ್ಲಿ ಕೊಲೆ ಮುಗಿದೋಗಿತ್ತು. ಅವತ್ತೇ ಕೇಳಿ ಬಂದ ಮಾತು, ಇದು ಪೊಲಿಟಿಕಲ್ ರೈವಲ್ರಿಗಾಗಿದೆ ಅಂತ. ಮಾತು ಕೇಳಿ ಬಂತು ಅಂದ ತಕ್ಷಣ ಪ್ರಸಾರ ಮಾಡೋದಕ್ಕಾಗೋದಿಲ್ಲ ರೀ. ಅದಕ್ಕೆ ಅದರದೇ ಆದಂಥ ತನಿಖೆ ಇರುತ್ತವೆ, ಪ್ರೂಫ್ ಬೇಕಾಗತ್ತೆ. 6:30-7 ಗಂಟೆಗೆ ಅದು ಮರ್ಡರ್ ಆಗಿದೆ. ವಿಧಾನಸೌಧದಲ್ಲಿ ನಿಂತ್ಕೊಂಡು 2016 ಸಿದ್ದರಾಮಯ್ಯನವರ ಮೊದಲನೇ ಅವಧಿ ಹೋಮ್ ಮಿನಿಸ್ಟರ್ ಆಗಿ ಡಾಕ್ಟರ್ G. ಪರಮೇಶ್ವರ್ ಇದ್ದರು. 9:15 9:45 ಆಗಿಲ್ಲ ಇನ್ನೂ ಟೈಮು. ಅಲ್ಲಿನ್ನೂ ಹೆಣ ಪೋಸ್ಟ್ ಮಾರ್ಟಮ್ ಆಗಿಲ್ಲ. ಹೋಮ್ ಮಿನಿಸ್ಟರ್ ನಿಂತ್ಕೊಂಡು ಹೇಳಿದ್ರು ಭೂ ವ್ಯಾಜ್ಯಕ್ಕಾಗಿ ಕೊಲೆ ನಡೆದಿದೆ ಅಂತ ಅಂದ್ಬಿಟ್ರು. ಎಲ್ಲ ಕೇಸಲ್ಲೂ ನನಗೆ ಗೊತ್ತಿಲ್ಲ ಅನ್ನೋರು ಈ ಕೇಸ್ನಲ್ಲಿ ಯಾಕೆ ಹಂಗೆ ಹೇಳಿದ್ರು? ಹೋಮ್ ಮಿನಿಸ್ಟರ್ ನಿಂತ್ಕೊಂಡು ಭೂ ವ್ಯಾಜ್ಯಕ್ಕಾಗಿ ಕೊಲೆ ನಡೆದಿದೆ ಅಂತ ಹೇಳ್ತಾ ಇದ್ದರೆ, ಹೋಮ್ ಮಿನಿಸ್ಟರ್ ಹಿಂದ್ಗಡೆ ವಿನಯ್ ಕುಲಕರ್ಣಿ ನಿಂತ್ಕೊಂಡಿದ್ರು. ಧಾರವಾಡದ ಜಿಲ್ಲಾ ಉಸ್ತುವಾರಿ ಸಚಿವರವರು, ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ನಿಂತ್ಕೊಂಡಿದ್ರು. 15ನೇ ತಾರೀಕು ಮರ್ಡರ್ ಆಯಿತು. 16ನೇ ತಾರೀಕು ಏನಿಲ್ಲ, 17ನೇ ತಾರೀಕು ಬೆಳಗ್ಗೆ ಸುದ್ದಿ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ 6 ಜನ ಆರೋಪಿಗಳು ಬಂದು ಸರೆಂಡರ್ ಆಗಿದ್ದಾರೆ, ಆಯುಧಗಳ ಸಮೇತ ಸರೆಂಡರ್ ಆಗಿದ್ದಾರೆ. ಏನು ಹೇಳಿ ಸರೆಂಡರ್ ಆದರು? ಯೋಗೇಶ್ ಗೌಡ್ರಿಗೂ ನಮಗೂ ಒಂದು ಸ್ವಲ್ಪ ರಿಯಲ್ ಎಸ್ಟೇಟ್ ಗಲಾಟೆ ಇದ್ದು, ಅವ್ರ ಜಮೀನು ಪಕ್ಕದಲ್ಲಿ ನಾವು ಒಂದು ಜಮೀನು ತಗೊಂಡಿದ್ವಿ, ಕಿರಿಕಿರಿ ಮಾಡ್ತಿದ್ವು, ಮರ್ಡರ್ ಮಾಡಿಬಿಟ್ಟಿದ್ದೀವಿ ನಾವು ಅಂತ. ಪೊಲೀಸರು ಆರೋಪಿಗಳನ್ನು ಕರ್ಕೊಂಬಂದರು, ಆಯುಧಗಳನ್ನು ತಗೊಂಬಂದರು, ಚಾರ್ಜ್ ಶೀಟ್ ಬರೆದು 90 ದಿನದಲ್ಲಿ ಚಾರ್ಜ್ ಶೀಟ್ ಹಾಕಿ ಮುಗೀತು ನಮ್ಮ ಕೆಲಸ ಅಂದರು. ಆದರೆ ಯೋಗೇಶ್ ಗೌಡ ಅಣ್ಣ ಗುರುನಾಥ್ ಗೌಡ, ಯೋಗೇಶ್ ಗೌಡ ಹೆಂಡತಿ ಮಲ್ಲಮ್ಮ, ಯೋಗೇಶ್ ಗೌಡ ತಾಯಿ ತುಂಗವ್ವ ಹಠ ಬಿಡಲಿಲ್ಲ. ಅವರು ಆರಂಭದಿಂದಲೂ ಹೇಳ್ತಾ ಬಂದು ದುರಂತ ನೋಡಿ ನಿಮಗೆ. 15ನೇ ತಾರೀಕು ಮರ್ಡರ್ ಆಗುತ್ತೆ, 14ನೇ ತಾರೀಕು ಯೋಗೇಶ್ ಗೌಡಗೊಂದು ಪತ್ರ ಬಂದಿರುತ್ತೆ, ಕೈ ಬರಹದಲ್ಲಿ ಬರೆದ ಪತ್ರ. ವಿನಯ್ ಕುಲಕರ್ಣಿ ನಿನ್ನ ಕೊಲೆ ಮಾಡಿಸೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಹುಷಾರಾಗಿರುವಂತ. ಇವತ್ತು ಪತ್ರ ಬಂತು, ನಾಳೆ ಮರ್ಡರ್ ಆಯಿತು.